ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಫಿ ಸಾಕ್ಷಿಯಾಗಿಸುವಂತೆ ಕೋರಿ ಪ್ರದೋಷ್ ಅರ್ಜಿ ಸಲ್ಲಿಸಿದ್ದಾರೆ. ಅದರಲ್ಲಿ 10 ಹಲವು ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ಸತ್ಯ ಬಹಿರಂಗಪಡಿಸೋದಕ್ಕೆ ಸಿದ್ಧ ಅಂದಿದ್ದಾರೆ ಪ್ರದೋಷ್. ಆರೋಪಿ ಪ್ರದೋಷ್ ಹಲವು ಅಂಶಗಳನ್ನು ತಮ್ಮ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಅವತ್ತು ಏನ್ ನಡೀತು ಅನ್ನೋದ್ರ ಬಗ್ಗೆ ಸತ್ಯ ಬಹಿರಂಗಪಡಿಸೋದಕ್ಕೆ ಸಿದ್ಧ ಅಂದಿದ್ದಾರೆ. ದರ್ಶನ್ ಆದಿಯಾಗಿ ಈಗ ಉಳಿದವರಿಗೀಗ ನಡಕ. ಮಾಫಿ ಸಾಕ್ಷಿಯಾಗೋದಕ್ಕೆ ಮುಂದಾದಂತಹ ಪ್ರದೋಷ್ ಅದರ ಬಗ್ಗೆ ಅರ್ಜಿ ಕೂಡ ಸಲ್ಲಿಸಿರುವಂಥದ್ದು. ಆ ಅರ್ಜಿಯಲ್ಲಿ ಉಲ್ಲೇಖ ಆಗಿರುವಂತಹ ಪ್ರಮುಖ ಅಂಶಗಳನ್ನು ಗಮನಿಸ್ತಾ ಹೋದ್ರೆ ಹಲ್ಲೆ ತಡೆಯೋಕೆ ತಾನು ಪ್ರಯತ್ನಿಸಿದ್ದಾಗಿ ಪ್ರದೋಷ್ ಹೇಳ್ತಿದ್ದಾರೆ. ಅಂದ್ರೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗ್ತಾ ಇತ್ತು, ಆ ನಡೀತಾ ಇದ್ದಂಥ ವೇಳೆ ತಾನು ಅದನ್ನ ತಡೆಯೋದಕ್ಕೆ ಪ್ರಯತ್ನಿಸಿದ್ದೆ ಅಂತ ಹೇಳಿ ಅರ್ಜಿಯಲ್ಲಿ ಹೇಳ್ಕೊಂಡಿದ್ದಾರೆ. ದರ್ಶನ್ ಅವರು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸ್ತಾ ಇದ್ದಾಗ ಹೀಗೆ ಹೊಡಿಬೇಡಿ, ಅವರು ಸಾಯುತ್ತಬಹುದು ಅಂತ ಹೇಳಿದ್ದೆ, ನಾನು ಮನವಿ ಮಾಡಿದ್ದೆ ಅಂತ ಹೇಳಿ ಅರ್ಜಿಯಲ್ಲಿ ಪ್ರದೋಷ್ ಉಲ್ಲೇಖಿಸಿದ್ದಾರೆ. ಹಲ್ಲೆ ತಡೆಯೋದಕ್ಕೆ ತಾನು ಯತ್ನಿಸಿರೋದಾಗಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಈ ಮೂಲಕ ರೇಣುಕಾಸ್ವಾಮಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿದ್ದಾಗಿ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಆಹಾರ, ನೀರು ಹಾಗೂ ಬಟ್ಟೆ ನೀಡೋದಕ್ಕೆ ಕ್ರಮ ಕೈಗೊಂಡೆ ಅಂತ ಹೇಳಿ ಪ್ರದೋಷ್ ತಮ್ಮ ಅರ್ಜಿಯಲ್ಲಿ ಉಲ್ಲೇಖಿಸಿದ್ರು. ಮಾಫಿ ಸಾಕ್ಷಿಯಾಗಿ ತನ್ನನ್ನು ಪರಿಗಣಿಸಿ ಅವತ್ತೇನ್ ನಡೀತು ಎಲ್ಲವನ್ನ ಕೂಡ ತಾನು ತಿಳಿಸ್ತೀನಿ ಅಂತಿದ್ದಾರೆ ಪ್ರದೋಷ್. ಅದರಲ್ಲಿ ಪ್ರಮುಖವಾಗಿ ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತಹ ಅಂಶ, ದರ್ಶನ್ ಅವರು ಗನ್ನಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿ ಬೆದರಿಸಿ ನನಗೆ ಈ ಪ್ರಕರಣದಲ್ಲಿ ಸಹಕರಿಸು ಅಂತ ಹೇಳಿ ಒತ್ತಾಯಿಸಿದ್ರು ಅಂತಲೂ ಉಲ್ಲೇಖಿಸಿದ್ದಾರೆ. ನಾನು ಪೊಲೀಸರಿಗೆ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ, ಆದರೆ ತಾನು ಗನ್ ಹಿಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿ ದರ್ಶನ್ ಬೆದರಿಸಿದ್ರು, ಪ್ರಕರಣದಲ್ಲಿ ಸಹಕರಿಸುವಂತೆ ಒತ್ತಾಯಿಸಿದ್ರು, ಹಾಗಾಗಿ ಸಹಕರಿಸಬೇಕಾಯಿತು ಅನ್ನೋದು ಪ್ರದೋಷ್ ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತಹ ಬಹಳ ಪ್ರಮುಖವಾದಂತಹ ವಿಚಾರ. ಇನ್ನು ರೇಣುಕಾಸ್ವಾಮಿ ಮೃತದೇಹದ ವಿಲೇವಾರಿ ಬಗ್ಗೆ ಕೂಡ ಸ್ಫೋಟಕ ಅಂಶಗಳ ಉಲ್ಲೇಖ ಆಗಿದೆ. ಕೊಲೆ ಮುಚ್ಚಾಕೋಕೆ ನಡೆದಂತಹ ಬೆಳವಣಿಗೆ ಬಗ್ಗೆ ಉಲ್ಲೇಖಿಸಿದ್ದಾರೆ ಪ್ರದೋಷ್. ಅರ್ಜಿಯಲ್ಲಿ ಎಲ್ಲ ಅಂಶಗಳು ಕೂಡ ಪ್ರಸ್ತಾಪ ಆಗಿದೆ. ಬೇರೆ ರೀತಿಯ ಕತೆ ಹೇಳಿಸೋ ಪ್ರಯತ್ನ ಕೂಡ ನಡೆದಿತ್ತು. ಕೆಲವರನ್ನ ಪೊಲೀಸರ ಮುಂದೆ ಶರಣಾಗುವಂತೆ ಮಾಡಿ ಬೇರೆ ರೀತಿ ಕತೆ ಹೇಳಿಸುವಂತಹ ಪ್ರಯತ್ನ ಆಗಿತ್ತು ಅಂತಲೂ ಪ್ರದೋಷ್ ಆ ಅರ್ಜಿಯಲ್ಲಿ ಹೇಳಿದ್ದಾರೆ. ಬಹಳ ಸಂಕಷ್ಟ ತಂದೊಡ್ತಾ ಇದೆ ಪ್ರದೋಷ್ ಅರ್ಜಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಹೇಳಿ ಪ್ರದೋಷ್ ಹಾಕಿರುವಂತಹ ಅರ್ಜಿ ಭಾರಿ ಸಂಕಷ್ಟ ತಂದೊಡ್ತಾ ಇದೆ ದರ್ಶನ್ ಅಂಡ್ ಗ್ಯಾಂಗ್ ಪಾಲಿಗೆ. ಆದರೆ ಅದರಲ್ಲಿ ಪ್ರಮುಖವಾಗಿ ಅವರು ಹೇಳಿರುವಂತಹ ವಿಚಾರಗಳು ಯಾವ್ಯಾವುದು ಕಂಟಕಪ್ರಾಯ ಆಗಬಹುದು ಅಂತ? ಪ್ರತಿಮಾ, ಮೊದಲನೇದಾಗಿ ಮಾಫಿ ಸಾಕ್ಷಿ ಆಗ್ಲಿಕ್ಕೆ ಹೊರಟಿದ್ದೆ ದರ್ಶನ್ ಮತ್ತೆ ಆ ಉಳಿದ ಆರೋಪಿಗಳಿಗೆ ಸಂಕಷ್ಟಕ್ಕೆ ಈಡು ಮಾಡುವಂತ ಒಂದು ಪ್ರಯತ್ನ ಅಂತ ಹೇಳಿ ಹೇಳ್ಬೋದು. ಯಾಕಂತ ಅಂದ್ರೆ ಅವ್ರು ಮಾಫಿ ಸಾಕ್ಷಿ ಆದ್ರೆ ಪೊಲೀಸರು ಈಗ ಇದುವರೆಗೆ ಇನ್ವೆಸ್ಟಿಗೇಷನ್ ಮಾಡಿ ಏನೆಲ್ಲ ಸಾಕ್ಷಿ ಆಧಾರಗಳನ್ನ ಕಲೆ ಹಾಕಿ ಇಟ್ಟಿದ್ದಾರೆ, ಅದ್ರಲ್ಲಿ ಕೆಲವು ಸಾಂದರ್ಭಿಕ ಸಾಕ್ಷಿಗಳಾಗಿ ಏನು ಉಳಿದಿದ್ದಾವೆ ಅದೆಲ್ಲವೂ ಕೂಡ ಈಗ ಪ್ರತ್ಯಕ್ಷ ಸಾಕ್ಷಿಯಾಗಿ ಈತ ಅದೆಲ್ಲದನ್ನು ಒಂಥರ ಸೀಲ್ ಹೊಡೆಯೋ ರೀತಿಯಲ್ಲಿ, ಅಂದ್ರೆ ಹೌದು ಇದೆಲ್ಲ ನಡೆದಿತ್ತು ಅನ್ನೋದನ್ನ ಪ್ರತ್ಯಕ್ಷವಾಗಿ ಕೋರ್ಟ್ ಮುಂದೆ ಒಪ್ಕೊಳ್ಳೋದ್ರಿಂದ ಆ ಪೊಲೀಸರ ಸಾಂದರ್ಭಿಕ ಸಾಕ್ಷಿಗಳು ಈಗ ಬಹಳ ದೊಡ್ಡ ಮೌಲ್ಯವನ್ನು ಪಡ್ಕೊಳ್ಳುವಂತ ಒಂದು ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಹೆಚ್ಚಾಗುತ್ತೆ. ಅದರಲ್ಲಿ ಈಗ ಪೊಲೀಸರು ಈಗಾಗಲೇ ಆರೋಪ ಮಾಡಿದ್ದು, ಪ್ರದೋಷ್ ಮೇಲೆ ಆರೋಪ ಮಾಡಿದ್ದನ್ನ ಆತ ಈಗ ಒಪ್ಕೊಳ್ತಿದ್ದಾನೆ. ಅಂದ್ರೆ ಪ್ರದೋಷ್ ಮೇಲೆ ಪೊಲೀಸರು ಆರೋಪ ಮಾಡಿದ್ದು ಈತ ಕೊಲೆ ನಡೆದ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲೇ ಸ್ಟೋನಿ ಬ್ರೂಕ್ ನಲ್ಲಿ ದರ್ಶನ್ ಜೊತೆಗೆ ಇದ್ದ, ಅಲ್ಲಿಂದ ನಂತರ ದರ್ಶನ್ ಜೊತೆಗೆ ಅಲ್ಲಿಗೆ ಪಟ್ಟಣಗೆರೆ ಶೆಡ್ಗೆ ಹೋದ, ಅಲ್ಲಿ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಪ್ರದೋಷ್ ಅಲ್ಲೇ ಇದ್ದ, ಪ್ರೆಸೆಂಟ್ ಅಲ್ಲಿದ್ದ, ಮತ್ತೆ ಹಲ್ಲೆ ಮಾಡಿಬಿಡಿ ಆತ ಸತ್ತೋಗ್ತಾನೆ ಅನ್ನೋದನ್ನ ಹೇಳಿದ್ದ. ಆತನಿಗೆ ಬೇಕಾದಂತಹ ಫುಡ್ಡು ಮತ್ತೆ ಮೆಡಿಸಿನ್ಸ್ ಗಳನ್ನ ತರಿಸ್ಕೊಡೋದ್ರಲ್ಲೂ ಸಹಿತ ಪ್ರದೋಷನ ಪಾತ್ರ ಇತ್ತು ಅನ್ನೋದನ್ನ ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದ್ರು, ಅದಕ್ಕೆ ಬೇಕಾದ ಸಾಕ್ಷಿಗಳನ್ನ ಒದಗಿಸಿದ್ರು. ಈಗ ಪ್ರದೋಷ್ ಸಹಿತ ಅಪ್ಲಿಕೇಶನ್ ಅಲ್ಲಿ ಅದೆಲ್ಲವೂ ಸತ್ಯ ಅನ್ನೋದನ್ನೇ ಒಪ್ಕೊಂಡಿದ್ದಾನೆ. ಆದ್ರೆ ಇದೆಲ್ಲದನ್ನ ಮಾಡ್ಲಿಕ್ಕೆ ಒಪ್ಕೊಂಡಿದ್ದರ ನಂತರವಾಗಿ ಇನ್ನೊಂದು ಪ್ರಮುಖವಾದಂತ ಆರೋಪ ಇತ್ತು, ಪೊಲೀಸರಿಗೆ ಮಾತನಾಡುವಂಥದ್ದು, ಪೊಲೀಸರಿಗೆ ಮಾತನಾಡಿ ಬೇರೆ ಯಾರನ್ನೋ ಸರೆಂಡರ್ ಮಾಡಿಸುವಂಥದ್ದು, ಸರೆಂಡರ್ ಮಾಡಿಸಿ ದರ್ಶನ್ ಹೆಸರು ಬರದಂಗೆ ನೋಡ್ಕೊಳ್ಳುವಂಥದ್ದು, ಅದಕ್ಕೆ ಬೇಕಾದಂತ ಹಣವನ್ನ ದರ್ಶನ್ ವ್ಯವಸ್ಥೆ ಮಾಡುವಂಥದ್ದು ದರ್ಶನ್ ಮೇಲೆ ಇದ್ದಂತ ಆರೋಪವಾಗಿತ್ತು. ಅದನ್ನ ಪ್ರದೋಷ್ ಮಾಡಿದಂತ ಕೆಲಸ ಅಂತೇಳಿ ಪೊಲೀಸರು ಆರೋಪ ಮಾಡಿದ್ರು. ಅದನ್ನ ಈಗ ಈತ ಇಂಡೈರೆಕ್ಟ್ಲಿ ಒಪ್ಕೊಂಡಿದ್ದಾನೆ. ಅಂದ್ರೆ ನನ್ನ ಕೆಲಸ ಈ ರೀತಿಯಾಗಿತ್ತು, ನಾನು ಇಂಥದನ್ನ ಮಾಡಿದ್ದೆ ಅಂತ ಒಪ್ಕೊಂಡಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಈ ಕೇಸಲ್ಲಿ ಅವ್ರು ಹೇಳಿದಂತೆ ಕೆಲಸ ಮಾಡಬೇಕು ಅಂತ ಅಂದ್ರೆ ದರ್ಶನ್ಗೆ ಹೇಳಿದೆ ಇದೆಲ್ಲ ಬೇಡ ಅಂತೇಳಿ, ಆದ್ರೂ ಸಹಿತ ಆತನ ಬಳಿ ಇದ್ದಂತ ಗನ್ ಇಂದ ಶೂಟ್ ಮಾಡ್ಕೊಂಡು ಸತ್ತೋಗ್ತೀನಿ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತೇಳಿ ನನಗೆ ಬೆದರಿಸಿದ್ದ. ನಾನು ಆತನ ಆತ್ಮಹತ್ಯೆಯ ಬ್ಲಾಕ್ ಮೇಲ್ಗೆ ನಾನು ಒಪ್ಕೊಂಡು ಇದನ್ನೆಲ್ಲದನ್ನು ಮಾಡಿದೆ ಅನ್ನೋದನ್ನ ನ್ಯಾಯಾಲಯದ ಮುಂದೆ ಹೇಳ್ಕೊಂಡಿದ್ದಾನೆ.
ಈ ಒಂದು ಲೈನನ್ನು ಹೊರತುಪಡಿಸಿದರೆ ಇನ್ನೆಲ್ಲವೂ ಕೂಡ ಈ ಹಿಂದೆನೇ ಪೊಲೀಸರಿಗೆ ಮತ್ತು ನ್ಯಾಯಾಲಯಕ್ಕೆ ಗಮನದಲ್ಲಿ ಇದ್ದಂಥ ವಿಚಾರಗಳೇ ಆಗಿತ್ತು. ಈತನ ಪಾತ್ರಗಳೇನು, ಈತ ಏನೆಲ್ಲ ಮಾಡಿದ್ದ ಅಂತೇಳಿ. ಆದರೆ ಈತ ಯಾಕೆ ಈ ಕೇಸ್ನಲ್ಲಿ ಇನ್ವಾಲ್ವ್ ಆದ ಅನ್ನೋದಕ್ಕೆ ಹೊಸದೊಂದು ಟ್ವಿಸ್ಟನ್ನು ಕೊಟ್ಟಿರೋದು, ಹೊಸ ಒಂದು ಮಾಹಿತಿಯನ್ನು ಹೊರಗಿನ ಪ್ರಪಂಚಕ್ಕೆ ಮತ್ತು ನ್ಯಾಯಾಲಯಕ್ಕೆ ಹೇಳೋದಂದರೆ ದರ್ಶನ್ ಗನ್ ತಗೊಂಡು ನೀನು ಒಪ್ಕೊಂಡಿಲ್ಲ, ನನಗೆ ಹೆಲ್ಪ್ ಮಾಡಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅನ್ನೋ ಒಂದು ವಿಚಾರ ಏನಿದೆ ಅದು ಈಗ ಕೋರ್ಟಿನ ಗಮನಕ್ಕೆ ಹೊಸದಾಗಿ ಬಂದಂಥ ವಿಚಾರ. ಮತ್ತು ಈ ಎಲ್ಲ ಸಾಕ್ಷಿ ಆಧಾರಗಳು ಏನಿದಾವೆ, ಪೊಲೀಸರು ಟೈಮ್ ಲೈನ್ ಪ್ರಕಾರ ಕಲೆ ಹಾಕಿದವೆ ಏನಿದಾವೆ, ಇದೆಲ್ಲದಕ್ಕೂ ಒಬ್ಬ ಪ್ರತ್ಯಕ್ಷ ಸಾಕ್ಷಿಯಾಗಿ, ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಮುಂದಿನ ದಿನಗಳಲ್ಲಿ ಟ್ರಯಲ್ಸ್ ಅಲ್ಲಿ ನಿಂತ್ಕೊಳ್ತಾನೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಜ್ವಲ್.